ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೂಫಿ ನ್ಯೂಸ್. ನಾನು ರೋಹನ್. ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಪ್ರಧಾನ ಸಂಚಾಲಕರಾದ ಮೌಳಿಶಂಕರ್ ಅವರ ನಾಯಕತ್ವದಲ್ಲಿ ಮತ್ತು ರಾಜ್ಯ ಸಂಘಟನಾ ಸಂಚಾಲಕರಾಗಿ ರಮೇಶ್ ಠಾಕೂಳ್ಗಿರವರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮಹಾ ಸತ್ಯಾಗ್ರಹದ ಒಂದು ವಿಚಾರ ಇಟ್ಟುಕೊಂಡು ರಾಜ್ಯದ ಎಲ್ಲ ಜಿಲ್ಲೆ ಕೇಂದ್ರಗಳಲ್ಲಿ ಕಾರ್ಯಕ್ರಮ ಮಾಡುವುದಾಗಿ, ಮಹಾ ಸತ್ಯಾಗ್ರಹದ ಮಹತ್ವದ ಬಗ್ಗೆ ಎಲ್ಲ ಜನಗಳಿಗೆ ತಿಳಿಸಬೇಕೆಂದು ಜಿಲ್ಲಾ ಸಂಚಾಲಕರಾದ ರಮೇಶ್ ಮಂದಕನಳ್ಳಿ ಅವರು ತಿಳಿಸಿದ್ದಾರೆ. ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಪ್ರಧಾನ ಸಂಚಾಲಕರಾದ ಅಣ್ಣ ಮೌಳಿಶಂಕರ್ ಅವರ ನಾಯಕತ್ವದಲ್ಲಿ ಮತ್ತು ರಾಜ್ಯ ಸಂಘಟನಾ ಸಂಚಾಲಕರಾದ ರಮೇಶ್ ಠಾಕೂರ್ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮಹಾ ಸತ್ಯಾಗ್ರಹದ ಒಂದು ವಿಚಾರವಿಟ್ಟುಕೊಂಡು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಂತೇಳಿ ಆ ಒಂದು ಮಹಾ ಸತ್ಯಾಗ್ರಹದ ಮಹತ್ವದ ಬಗ್ಗೆ ಎಲ್ಲ ಜನಗಳಿಗೆ ತಿಳಿಸ್ಬೇಕಂತೇಳಿ ಎಲ್ಲ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೂಡ ಮಾಡಬೇಕಂತೇಳಿ ನಿರ್ಣಯ ಮಾಡಿದ್ದೀವಿ. ಇದೇ ಅಂಬೇಡ್ಕರ್ ಸರ್ಕಲ್ ಹತ್ರ ಮಾಡಬೇಕಂತ ನಿರ್ಣಯ ಮಾಡಿದ್ದೀವಿ. ಆದರೆ ನಮ್ಮ 26ನೇ ತಾರೀಕು ಇದೇ ನಮ್ಮ ಬೀದರ್ ಜಿಲ್ಲೆಯ ಹಿರಿಯ ಮುಖಂಡರಾದ ದೇವೇಂದ್ರ ಸ್ವಾಮಿ ಅವರ ನೇತೃತ್ವದಲ್ಲಿ ರಾಜನಂತರ ಅಂಬೇಡ್ಕರ್ ಅವರು ಕರೆಸಿ ದೊಡ್ಡ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಾವು ಅಡ್ಡಿಪಡಿಸಬಾರ್ದು ಅಂತೇಳಿ, ಮತ್ತು ಅದೇ ರೀತಿಯಲ್ಲಿ ಒಂದೇ ಹೆಸರಿನಲ್ಲಿ 2-3 ಕಾರ್ಯಕ್ರಮ ಮಾಡಬಾರ್ದು, ಜಿಲ್ಲೆಯಲ್ಲಿ ಜನಗಳಿಗೆ ಒಂದು ತಪ್ಪು ಸಂದೇಶ ಅಂತ ಆ ಉದ್ದೇಶ ಇಟ್ಕೊಂಡು ನಾವು ಇದೇ ಆ ಕಾರ್ಯಕ್ರಮವನ್ನು ರದ್ದುಗೊಳಿಸಿ ಚೌಡರಕೆರೆಗೆ ಅಂಬೇಡ್ಕರ್ ಅವರು ಹೋರಾಟ ಮಾಡಿದಂಥ ಮಹಾ ಸತ್ಯಾಗ್ರಹದ ಮೂಲ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೇವೆ. ನಮ್ಮ ಸಂಘಟನಾ ವತಿಯಿಂದ ಸುಮಾರು ಎಲ್ಲ ತಾಲೂಕಾ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಸುಮಾರು 50ಕ್ಕೂ ಹೆಚ್ಚು ಜನ ನಾವು ಬೀದರ್ ಜಿಲ್ಲೆಯಿಂದ ಹೋಗ್ತಾ ಇದ್ದೇವೆ. ಕೆಲವರು ಟ್ರೈನ್ ಮುಖಾಂತರ, ಕೆಲವರು ಬಸ್ ಮುಖಾಂತರ, ಕೆಲವರು ನಾವು ವೆಹಿಕಲ್ ಮುಖಾಂತರ ಸುಮಾರು 50ಕ್ಕೂ ಹೆಚ್ಚು ಜನ ಹೋಗ್ತಾ ಇದ್ದೇವೆ ಬೀದರ್ ಜಿಲ್ಲೆಯಿಂದ ಮಹಾ ಸತ್ಯಾಗ್ರಹ. ನನ್ನ ಹೆಸರು ರಮೇಶ್ ಮಂದಕನಳ್ಳಿ, ಬೀದರ್ ಜಿಲ್ಲಾ ಸಂಚಾಲಕ, DSS ಅಂಬೇಡ್ಕರ್ ವಾದ. ಅಂಬೇಡ್ಕರ್ ವಾದ ರಾಜ್ಯ ಸಮಿತಿ ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಮೌಳಿಶಂಕರ್ ಅವರ ಒಂದು ನಾಯಕತ್ವದಲ್ಲಿ ಭಾರತದ ಇತಿಹಾಸದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗೋಸ್ಕರ 2 ಮಹಾ ಹೋರಾಟಗಳನ್ನು ಮಾಡಿದ್ದಾರೆ. ಒಂದು ಚೌದಾರಕೆರೆ ನೀರು ತುಂಬುವಂಥದ್ದು, ಇನ್ನೊಂದು ಕಾಳಾರಾಮ್ ದೇವಸ್ಥಾನ ಪ್ರವೇಶ ಮಾಡ್ತಾರೆ. ಆವಾಗಿನ ಕಾಲಘಟ್ಟದಲ್ಲಿ ಈ ದೇಶದ ವರ್ಣ ಜಾತಿ ವ್ಯವಸ್ಥೆ ಅಸ್ಪೃಶ್ಯರನ್ನು ನೀರು ಸಹಿತ ಮುಟ್ಟೋದಕ್ಕೆ ಬಿಟ್ಟಿರಲಿಲ್ಲ, ಯಾವ ದೇವಸ್ಥಾನ ಪ್ರವೇಶಕ್ಕೆ ಬಿಟ್ಟಿರಲಿಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೊರಗಿತ್ತು. ಈ ದೇಶದಲ್ಲಿ ಮಾನವರಾಗಿ ಹುಟ್ಟಿರ್ತಕ್ಕಂಥ ನನ್ನ ಜನ ಪ್ರಾಣಿ, ಪಕ್ಷಿ, ಹಂದಿ, ನರಿಗಳು ಹೋಗಿ ಕುಡಿತಕ್ಕಂಥ ನೀರಿನ ಕೆರೆಯಲ್ಲಿ ಕುಡಿಬಹುದು. ಆದರೆ ಮನುಷ್ಯ ಜೀವನದಲ್ಲಿ ಹುಟ್ಟಿರ್ತಕ್ಕಂಥ ಮಾನವ ಜನ್ಮ ಬೆತ್ತಿರ್ತಕ್ಕಂಥ ಈ ಮನುಷ್ಯ ಜೀವಗಳಿಗೆ ಘನತೆ ಗೌರವವನ್ನು ಬೀದಿ ಪಾಲು ಮಾಡಿರ್ತಕ್ಕಂಥ ಈ ವರ್ಣ ವ್ಯವಸ್ಥೆ ವಿರುದ್ಧ ಸೆಟೆದು ನಿಂತು ಇದು ನನ್ನ ಜನರ ಒಂದು ಸ್ವಾಭಿಮಾನ ಮತ್ತು ಒಂದು ಸಾಂಸ್ಕೃತಿಕ ನೀರನ್ನು ಮುಟ್ಟೋದ್ರ ಮುಖಾಂತರ ಈ ದೇಶದ ಒಂದು ಪಾಲು ನಮಗೆ ಬೇಕು, ಇಲ್ಲಿ ಸಮಾನ ಅವಕಾಶಗಳು ಬೇಕು, ನಮಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಒಂದು ಸಾಂಕೇತಿಕವಾಗಿ 1927 ಮಾರ್ಚ್ ತಾರೀಕು ಮಹಾಡ್ನಲ್ಲಿರ್ತಕ್ಕಂಥ ಚೌದಾರಕೆರೆಯ ಒಂದು ಪ್ರವೇಶ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ಅವತ್ತಲ್ಲಿ ಲಕ್ಷಾಂತರ ಜನ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಯಲ್ಲಿ ನೀರನ್ನು ಮುಟ್ಟೋದ್ರ ಮುಖಾಂತರ ಈ ದೇಶಕ್ಕೆ ನಾವು ಹಕ್ಕುದಾರಿಯಾಗಿದ್ದೀವಿ, ನಮಗೆ ಸಮಾನವಾದಂಥ ಅವಕಾಶ, ಸಾಮಾಜಿಕ ನ್ಯಾಯ ಬೇಕು, ನೀರಿನ ಹಕ್ಕು ಕೂಡ ನಮಗಿದೆ ಅಂತಕ್ಕಂಥದ್ದು ಒಂದು ತೋರಿಸ್ಬಿಡ್ತಾರೆ. ಆ ಒಂದು ನೆನಪಿನಲ್ಲಿ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ 20ನೇ ಮಾರ್ಚ್ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ. ಪೋಷಿತರ ಸಂಘರ್ಷ ದಿನಾಚರಣೆ. ಇದರ ಉದ್ದೇಶ ಇದು ಭಾರತದ ಅಸ್ಪೃಶ್ಯರ ಮೊದಲ ಪ್ರತಿರೋಧ ಚಳವಳಿ ಮಹಾಡ್ ಸತ್ಯಾಗ್ರಹದ ನೆನಪಿನಲ್ಲಿ ಶೋಷಿತರ ಸಂಘರ್ಷ ದಿನಾಚರಣೆ. ಇದು ಮಹಾಡ್ ಚೌದಾರಕೆರೆ ಮಹಾರಾಷ್ಟ್ರ ಚಲೋ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಸುಮಾರು ಬೀದರ್ ಜಿಲ್ಲೆಯಿಂದ ಅವತ್ತು 19ನೇ ತಾರೀಕು ಬೆಳಗ್ಗೆ 2 ವೆಹಿಕಲ್ಗಳು ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಎಲ್ಲ ಸೇರಿ ಇವತ್ತು ಹೋಗ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಇವತ್ತು ನಡೆದಂಥ ಸಭೆ ಏನಿದೆ, ಈ ಒಳ ಮೀಸಲಾತಿ ಬಲಗೈ ಗುಂಪುಗಳ ಪಂಗಡ ಸಭೆಗೆ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಅವರ ಇಡೀ ರಾಜ್ಯಾದ್ಯಂತ ತನ್ನ ಬೆಂಬಲವನ್ನು ಸೂಚಿಸಿದೆ. ಇಲ್ಲಿ ಬೀದರ್ ಜಿಲ್ಲೆಯಲ್ಲೂ ಕೂಡ ಅದರ ಬೆಂಬಲವಾಗಿ ನಮ್ಮ ಜಿಲ್ಲಾ ಸಮಿತಿ ಬೆಂಗಳೂರು ನಿಯೋಗದಲ್ಲಿ ಭಾಗವಹಿಸಿದೆ. ಜೈ